ಕೆನಡಾದಿಂದ ಅಮೆರಿಕಕ್ಕೆ ಹೋಗುವಾಗ ಬಾರ್ಡರಲ್ಲಿ ಏನೇನು ಕೇಳ್ತಾರೆ ಅಂತೆಲ್ಲ ನಾನು ಹೇಳ್ತೀನಿ. ನೀವೇ ನೋಡ್ತಾ ಇರ್ಬೋದು ನಯಾಗ್ರಾ ಫಾಲ್ಸ್. ನಾವು ರೈನ್ಬೋ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ವಿ. ನಮ್ಮ ಮನೆ ಹತ್ರದಿಂದ 10 ಮಿನಿಟ್ಸ್ ಅಷ್ಟೇ ಈ ಬ್ರಿಡ್ಜ್. ಸೊ ಹಾಗಾಗಿ ವೀಕ್ ಡೇಸಲ್ಲಾದರೆ ಯಾರೂ ಇರೋದಿಲ್ಲ ಈ ಬ್ರಿಡ್ಜ್ ಮೇಲೆ. ಆದರೆ ವೀಕೆಂಡಲ್ಲಾದರೆ ತುಂಬ ರಶ್ ಇರುತ್ತೆ. ಈ ಬ್ರಿಡ್ಜಲ್ಲಿ ಹೋಗೋದು ತುಂಬ ಕಷ್ಟ. ವೀಕ್ ಡೇಸಲ್ಲಾದರೆ ಆರಾಮಾಗಿ ಹೋಗ್ಬೋದು. ಇನ್ನು ಹೋಗಿದ ತಕ್ಷಣ ಇಲ್ಲಿ ಬಂದು ಪಾಸ್ಪೋರ್ಟ್ ಕೇಳ್ತಾರೆ. ಪಾಸ್ಪೋರ್ಟು ಅಂದರೆ ನಾವು ವೀಸಾ ಮಾಡಿಸ್ಕೊಂಡಿದ್ದೀವಿ, ವಿಸಿಟಿಂಗ್ ವೀಸಾ ಮಾಡಿಸ್ಕೊಂಡಿದ್ದೀವಿ ಅಮೇರಿಕಾಗೆ ಹೋಗೋಕ್ಕೆ. 2.5 ವರ್ಷಗಳ ನಂತರ ನಾವು ಅಮೇರಿಕ ಹೋಗ್ತಾ ಇದ್ದೀವಿ. ಆಮೇಲೆ ಅಲ್ಲಿಂದ ಒಂದು ಆಫೀಸ್ ಹತ್ರ ಕಳಿಸ್ತಾರೆ. ಅಲ್ಲಿಗೆ ಹೋದ್ಮೇಲೆ ಒಂದು ಫೋಟೋ, ಆಮೇಲೆ ಒಂದು ನಮ್ಮ ಇಂಪ್ರೆಷನ್ ಎಲ್ಲ ತಗೊತಾರೆ. ಅದಾದಮೇಲೆ ಮತ್ತೆ ಅಮೌಂಟ್ ಕಟ್ಟಿಸ್ಕೊತಾರಂತೆ. ಬಟ್ ನಮಗೆ ಯಾವುದೇ ರೀತಿಯಾದ ಅಮೌಂಟ್ ಕಟ್ಟಿಸ್ಕೊಂಡಿಲ್ಲ. $15 ಕಟ್ಟಿಸ್ಕೊತಾರಂತೆ. ನಮ್ಮ ಫ್ರೆಂಡ್ಸ್ಗೆಲ್ಲ ಕಟ್ಟಿಸ್ಕೊಂಡಿದ್ರು, ಬಟ್ ನಮ್ಗೆ ಯಾವುದೇ ರೀತಿಯಾದದ್ದು ಕಟ್ಟಿಸ್ಕೊಂಡಿರಲಿಲ್ಲ. ಹಾಗೆ ಒಂದೊಂದ್ಸಲಿ ಹೇಳೋಕ್ಕಾಗಲ್ಲ, ವರ್ಕ್ ಪರ್ಮಿಟ್ ಅಂದರೆ ನಾವು ಯಾವ ವೀಸಾ ಮೇಲೆ ಇದ್ದೀವಿ ಅಂತ ಹೇಳ್ಬಿಟ್ಟು ಅದು ವೀಸಾ ತೋರ್ಸೋಕೆ ಕೇಳ್ತಾರೆ ಅಂತೆ. ಬಟ್ ನಮಗೆ ಯಾವುದೇ ರೀತಿಯ ಏನು ಕೇಳಿಲ್ಲ. 5 ಮಿನಿಟ್ಸಲ್ಲಿ ನಂಗೆ ಚೆಕ್ ಮಾಡಿ ಬಿಟ್ಬಿಟ್ಟು ಇನ್ನು ಅಮೇರಿಕಾದಲ್ಲಿ ನಾವು ಸ್ವಲ್ಪ ಒಂದು 2 ಅವರ್ಸ್ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಇನ್ನು ವಾಪಸ್ ಹೋಗ್ತಾ ಇದ್ವಿ. ವಾಪಸ್ ಹೋಗುವಾಗ ಅಷ್ಟೇ ಅಲ್ಲಿ ಟೋಲ್ದು ಒಂದು $6 ಕಟ್ಟಿಸ್ಕೊತಾರೆ ಅಷ್ಟೇ. ಆಮೇಲೆ ಇನ್ನೇನಿಲ್ಲ. ಅಲ್ಲಿಂದ ಡೈರೆಕ್ಟ್ ಇನ್ನು ನಾವು ಹೊರಟೋಗ್ಬೋದು ಕೆನಡಾ ಕಡೆ. ಸೊ ಯಾವುದೇ ರೀತಿಯ ಪ್ರಾಬ್ಲಮ್ ಇರೋದಿಲ್ಲ. ಕೆನಡಾ ಬಾರ್ಡರಲ್ಲಿ ಆಗಲಿ ಅಮೇರಿಕಾ ಬಾರ್ಡರಲ್ಲಾಗಲಿ ಯಾವುದೇ ಪಾಸ್ಪೋರ್ಟ್ ಒಂದು ನಮ್ಮ ಪಾಸ್ಪೋರ್ಟು ಹಾಗೆ ವಿಸಿಟಿಂಗ್ ವೀಸಾ ಇದ್ದರೆ ಸಾಕು, ಆರಾಮಾಗಿ ಬಿಡ್ತಾರೆ. ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ಕಮೆಂಟ್ ಮಾಡಿ.